ಏನು ಮಾಡ್ತಾ ಇದ್ದೀರಾ? ಅಯ್ಯೋ ನನ್ನ ಗಿಡ ಬಿಡು ನೀನು. ಇವತ್ತಿನ ರೆಸಿಪಿಯಲ್ಲಿ ಇನ್ಸ್ಟೆಂಟ್ ಆಗಿ ರವೆ ಇಡ್ಲಿ ಹಾಗೂ ಆಲೂಗೆಡ್ಡೆ ತೊವೆ ಅಥವಾ ಆಲೂಗೆಡ್ಡೆ ಸಾಗು ಮಾಡೋದು ಹೇಳ್ಕೊಡ್ತೀನಿ. ಇವತ್ತು ಪಪ್ಪ ಒದೆ ಕೊಟ್ರವ ನಿಂಗೆ? ಹೆಂಗೆ ಕೊಟ್ರವ? ಆಗೋ ತನಕ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಸ್ನೇಹಿತರೆ. ಚೆನ್ನಾಗಿ ಹುರಿದಷ್ಟು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೆಳಗ್ಗೆನೇ ಸ್ನಾನ ಆಯಿತು, ಪೂಜೆ ಆಯಿತು. ಈಗ ಜಸ್ಟ್ ಕೂತಿದ್ದೀನಿ. ಪದ್ದು ಬಂದು ಈಗ ಜಸ್ಟ್ ಕೆಲಸ ಮುಗಿಸೋಗಿದ್ದಾರೆ. ಇವತ್ತಿನ ರೆಸಿಪಿಯಲ್ಲಿ ಇನ್ಸ್ಟೆಂಟಾಗಿ ರವೆ ಇಡ್ಲಿ ಹಾಗೂ ಆಲೂಗೆಡ್ಡೆ ತೊವೆ ಅಥವಾ ಆಲೂಗೆಡ್ಡೆ ಸಾಗು ಮಾಡೋದು ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ಆಲೂಗೆಡ್ಡೆ ಸಾಗು ಎಲ್ಲ ಕಡೆ ಹೋಟ್ಲಲ್ಲಿ ಸಿಗುತ್ತೆ. ಹಾಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಇವತ್ತೊಬ್ಬರು ಗೆಸ್ಟ್ ಬಂದಿದ್ದರು. ಸೊ ಗೆಸ್ಟ್ ಈಗ ತಾನೇ ಜಸ್ಟ್ ಹೊರಟರು. ಟಿಫನ್ ಮಾಡಿ ಅಂತ ಹೇಳಿದೆ, ಬಟ್ ಇಲ್ಲ ಅವ್ರು ಟಿಫನ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರು. ಸೊ ಈಗ ಆಲ್ರೆಡಿ 9 ಗಂಟೆ ಆಗಿಬಿಟ್ಟಿದೆ. ಬನ್ನಿ ಫಟಾಫಟ್ ಅಂತ ಅಡುಗೆ ಮನೆಗೆ ಹೋಗಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ. ಸಿಗ್ತೀನಿ ಸ್ನೇಹಿತರೆ. ಈಗ ರವೆ ಇಡ್ಲಿ ಮಾಡಿಬಿಡೋಣ. ಮೊದಲು ಸ್ವಲ್ಪ ಎಣ್ಣೆ ಕಾಯ್ತಿದ್ದಾಗೆಣ್ಣೆ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಲಿ. ಆ ನಂತರ ಈ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ, ಹಸಿರು ಮೆಣಸಿನ್ಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಈ ಕಡಲೆಬೇಳೆ, ಆಮೇಲೆ ಉದ್ದಿನಬೇಳೆ. ಸೊ ಈ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಮಧ್ಯೆ ಬಾಯಿಗೆ ಸಿಗ್ತಾ ಇದ್ದರೆ ಅದೊಂಥರ ರುಚಿ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈ ಕಿತ್ತಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಯಾಕಪ್ಪ ಈ ಟೈಮ್ನಲ್ಲೇ ಹಾಕ್ತಿದ್ದೀನಿ ಅಂದರೆ, ಕೊತ್ತಂಬರಿಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಆ ಇಡ್ಲಿಗೆ ಹಾಕಿ ಕಲಿಸಿದಾಗ ನಾವು ಇಡ್ಲಿ ಹಿಟ್ಟಿಗೆ ನೀರು ಬಿಟ್ಕೊಂಡ್ರೆ ಇಡ್ಲಿ ಚೆನ್ನಾಗಾಗಲ್ಲ ಅಂಥೇಳಿ ಕೊತ್ತಂಬರಿ ಸೊಪ್ಪು ಫ್ರೈ ಆಯಿತು. ಈಗ 2 ಕಪ್ನಷ್ಟು ರವೆ ಹಾಕ್ತಾಯಿದ್ದೀನಿ. ಇದು ಬಾಂಬೆ ರವೆ ಅಂತ ಕೂಡ ಕರೀತಾರೆ. ತುಂಬ ಸಣ್ಣ ಇರಲ್ಲ, ತುಂಬ ದಪ್ಪ ಇರಲ್ಲ, ಮೀಡಿಯಮ್ ಇರುತ್ತೆ ನೋಡಿ, ಆ ಥರದ ರವೆಯನ್ನು ತೊಗೋಬೇಕು. ಆಯಿತಾ? ಸೊ ನೋಡ್ತಿದ್ದೀರಾ ಯಾವ ರೀತಿ ಇದೆ ರವೆ ಅಂತ. ಈ ರೀತಿ ರವೆ ತೊಗೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಬೆಚ್ಚಗಾದರೆ ಸಾಕು, ತುಂಬ ನಮಗೆ ಸುಡೋ ರೀತಿಯೆಲ್ಲ ಬೇಡ. ನಾವು ಮುಟ್ಟಿದ್ರೆ ರವೆ ಸ್ವಲ್ಪ ಬೆಚ್ಚಗಿರ್ಬೇಕು, ಆ ರೀತಿ ಇದೆ ಅಂದರೆ ಸಾಕು. ಈಗ ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಸುಮಾರು ಇನ್ಸ್ಟೆಂಟ್ ರೆಡಿ ಮಿಕ್ಸ್ ಸಿಗುತ್ತೆ. ನಾವು ಡೈರೆಕ್ಟಾಗಿ ತೊಗೊಂಬಂದು ರವೆ ಇಡ್ಲಿಯನ್ನು ಮಾಡ್ಕೊಳ್ಳೋಂಥ ಮಿಕ್ಸು. ಬಟ್ ನಾನು ಅದನ್ನೆಲ್ಲ ರೆಕಮೆಂಡ್ ಮಾಡೋದಿಲ್ಲ, ಸುಮ್ಮನೆ ದುಡ್ಡು ವೇಸ್ಟು ಅಂತ ನನ್ನ ಸ್ವಂತ ಅಭಿಪ್ರಾಯ. ಅದು ನಿಮಗೆ ಬಿಟ್ಟಿದ್ದು. ಸೊ ಈಗ ತಣ್ಣಗಾದಮೇಲೆ ಸ್ವಲ್ಪ ಕ್ಯಾರೆಟನ್ನು ಹಾಕ್ಕೋತಾ ಇದ್ದೀನಿ. ಕ್ಯಾರೆಟ್ ಚಿಕ್ಕದು ಹಾಕ್ಕೋತಾ ಇದ್ದೀನಿ. ನಾನು ತುಂಬ ದೊಡ್ಡದೇನು ಬಳಸ್ತಾ ಇಲ್ಲ, ಇಲ್ಲಿ ಚಿಕ್ಕ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಇಲ್ಲಿ 2 ಕಪ್ ಮೊಸರು ಹಾಕ್ಕೊಳ್ಳೋಣ. ಯಾವ ಕಪ್ಪಲ್ಲಿ ನೀವು ರವೆಯನ್ನು ತೊಗೊಂಡಿದ್ರೋ ಅದೇ ಕಪ್ಪಲ್ಲಿ 2 ಕಪ್ನಷ್ಟು ಮೊಸರು. ನಮ್ಮಲ್ಲಿ ಸ್ನೇಹಿತರೆ 2 ಕಪ್ನಷ್ಟು ರವೆ ಬೇಕೇ ಬೇಕಾಗುತ್ತೆ ರವೆ ಇಡ್ಲಿಗೆ. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸಿದ್ದೀನಿ. ಈಗ ಒಂದು ಅರ್ಧ ಕಪ್ನಷ್ಟು ಅದೇ ಕಪ್ಪಲ್ಲಿ ಮೊಸರು ಇತ್ತಲ್ವ, ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಹಿಂದೆ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಹಾಗಾಗಿ ತುಂಬ ಕ್ರೌಡು ಮತ್ತು ತುಂಬ ವಾಯ್ಸ್ ಬರುತ್ತೆ. ಏನು ಬೇಜಾರು ಮಾಡ್ಕೋಬೇಡಿ. ಈಗ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 15-20 ನಿಮಿಷ ಹಾಗೆ ಮುಚ್ಚಿಡ್ತೀನಿ. ಸೊ ಹಿಂಗೆ ಮುಚ್ಚಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಅಷ್ಟರಲ್ಲಿ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಬಿಡೋಣ. ಸೊ ಎಣ್ಣೆ ಅಥವಾ ತುಪ್ಪ ಸವರಿದ್ರೂ ಕೂಡ ನಡೆಯುತ್ತೆ. ಆಮೇಲೆ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಗೋಡಂಬಿಯನ್ನು ಹಾಕ್ಕೊತಾ ಇದ್ದೀನಿ. ಅದರಲ್ಲೂ ಫ್ರೈ ಮಾಡಿರೋ ಗೋಡಂಬಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ನೋಡಿ 10 ನಿಮಿಷ ಆಗಿದೆ, ಚೆನ್ನಾಗಿ ನೆಂದಿದೆ. ಈವನ್ ನೀವು 20 ನಿಮಿಷ ನೆನೆಸಿದ್ರೂ ತುಂಬ ಚೆನ್ನಾಗಿರುತ್ತೆ. 2 ಕಪ್ಗೆ ಇಲ್ಲಿ 5 ಗ್ರಾಮ್ನಷ್ಟು ಏನೋ ಫ್ರೂಟ್ ಸಾಲ್ಟನ್ನು ಬಳಸ್ತಾ ಇದ್ದೀನಿ. ಇದು ಬಳಸುವಂಥದ್ದು ರೆಗ್ಯುಲರ್ ಸಾಲ್ಟು. ಸೊ ಈಗ ನೋಡಿ, ಇದಕ್ಕೆ ಸ್ವಲ್ಪ ಆ್ಯಕ್ಟಿವೇಟ್ ಆಗಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ? ಎಸ್, ಸಾಕು. ಈಗ ಇದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು. ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಅಡುಗೆ ಸೋಡಾ ಹಾಕ್ತೀನಿ ಅಂದರೆ 1 ಕಪ್ಗೆ 1 ಟೀ ಸ್ಪೂನ್ನಷ್ಟು ಆದರೂ ಬೇಕಾಗುತ್ತೆ. ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು. ಎಸ್, ನೋಡ್ತಿದ್ದೀರಾ? ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿ. ಈಗ ಇಡ್ಲಿ ಪಾತ್ರೆಗೆ ಒಂದೊಂದು ಸೌಟನ್ನು ತೆಗೆದುಕೊಂಡು ಈ ರೀತಿ ನಾವು ಹಾಕ್ಕೊಳ್ಳೋಣ. ಈ ರೀತಿ ನಾವು ಮಕ್ಳಿಗೆ ಮಾಡಿಕೊಟ್ರೆ 2 ಇಡ್ಲಿ ತಿನ್ನೋ ಜಾಗದಲ್ಲಿ 3 ಇಡ್ಲಿ 4 ಇಡ್ಲಿ ತಿಂತಾರೆ. ಸೊ ಈಗ ಚೆನ್ನಾಗಿ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೆ, ಚೆನ್ನಾಗಿ ಕಾದಿದೆ. ಈಗ ನೀಟಾಗಿ ಸ್ಟೀಮ್ ಮಾಡಲಿಕ್ಕೆ ಇಟ್ಬಿಡ್ತೀನಿ ಸ್ನೇಹಿತರೆ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಮಿನಿಮಮ್ ಅಂದರೂ 12ರಿಂದ 15 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಕೆಲವೊಮ್ಮೆ ಕ್ವಾಂಟಿಟಿ ಹೇಗಿರುತ್ತೋ ಅದ್ರ ಮೇಲೆ ಆಗುತ್ತೆ ಸ್ನೇಹಿತರೆ. ಸಾಕು 15 ನಿಮಿಷ ಮ್ಯಾಕ್ಸಿಮಮ್ಮು. ಸೊ ಈಗ ನೋಡ್ತಾ ಇರ್ಬೋದು, ತೆಗೆದು ನೋಡ್ತಾ ಇದ್ದೀನಿ. ಕೈಯನ್ನು ತೇವ ಮಾಡ್ಕೊಂಡು ಹಿಂಗೆ ಟಚ್ ಮಾಡಿದ್ರೆ ಒಂಚೂರು ಕೂಡ ಕಚ್ಕೊಳ್ತಾ ಇಲ್ಲ. ಈಗ ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ಟು ಇದನ್ನು ಕೆಳಗೆ ಇಳಿಸ್ಬಿಟ್ಟು ಈಗ ನಾನೇನು ಮಾಡ್ತೀನಿ, ನೀಟಾಗಿ ಎತ್ಕೊಂಡು ಬಿಡ್ತೀನಿ. ನೋಡಿ, ಇದನ್ನು ಸ್ವಲ್ಪ ಆರಿದ ನಂತರ ನಾನು ಈ ರೀತಿ ಒಂದೊಂದೇ ತೆಗೆದು ಸರ್ವ್ ಮಾಡ್ಕೊಳ್ತೀನಿ. ತುಂಬಾ ಸಿಂಪಲ್ ಹಾಗೂ ಚೆನ್ನಾಗಿರುತ್ತೆ. ಯಾಕೋ ಸಚ್ಚು ಶಬ್ದ ಮಾಡ್ತಿಲ್ಲ. ಬನ್ನಿ ಏನು ಮಾಡ್ತಾವನೆ ಸ್ವಲ್ಪ ನೋಡ್ಕೊಂಡು ಬಂದುಬಿಡ್ತೀನಿ. ಇದನ್ನು ತೆಗೆದುಬಿಟ್ಟು ಹಾಗೆ ಒಂಚೂರು ನೋಡ್ಕೊಂಡು ಬರೋಕ್ಕೆ ಹೋಗ್ತೀನಿ ಸ್ನೇಹಿತರೆ. ಏನು ಮಾಡ್ತಾ ಇದ್ದೀರಾ? ಅಯ್ಯೋ ನನ್ನ ಗಿಡ ಬಿಡು. ನೀನು ಮುಟ್ಬೇಡ ನನ್ನ ಗಿಡನ. ತೋರಿಸು.
ಒಣಗಿಸ್ಬಿಟ್ಟಿದ್ಯಾ? ಒಣಗೋಗೈತೆ, ಇದೆಲ್ಲ ಬರ್ತೈತೆ. ಓಹೋ, ಎಲ್ಲ ಬರ್ತಿದೆ. ವಾವ್, ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಸಚ್ಚಿ. ಹೂವು ಬಂದಾದ್ಮೇಲೆ ಏನು ಬಿಡುತ್ತಲ್ಲ ನೋಡಿ, ಇದೆಲ್ಲ ಹೂವಮ್ಮ. ಏನು ಬಿಡುತ್ತೆ ಹೂವು ಬಂದಾದ್ಮೇಲೆ ಏನು ಬಿಡಲ್ಲ, ಅಷ್ಟೇ. ಹೂವು ಅದೇ ಅಜ್ಜನವ್ರ ಮನೇಲಿ ಹೂವು ಐತೆ ನೋಡ್ರಿ, ಪ್ಲಾಸ್ಟಿಕ್ ಥರದ್ದು ಆ ಥರ. ಸೊ ಇದೆಲ್ಲ ನನ್ನ ಮಗಂದು ಆಟಾಡೋ ಸಾಮಾನು. ಈಚೆ ದೇವ್ರು ಮಾಡ್ತಾ ಕೂತಿರ್ತಾನಲ್ಲ ಅವಾಗ. ಇದು ಪಾಲಕ್ ಬೀಜ ಇದೆ, ಎಲ್ಲ ನೆಟ್ಬಿಟ್ಟು ತೊಳಿದೆ ಹಾಗೆ ಮಾಡ್ಕೊಂಡಿದ್ದಾನೆ. ಏನೋ ಒಂದು ಮಾಡ್ತಿರ್ತಾನೆ. ಇನ್ಯಾರು ಇದೆಲ್ಲ ಕಿತ್ತಾಕಿರೋದು? ಒದೆ ಬೀಳುತ್ತೆ, ಗೊತ್ತಾಯ್ತಾ? ನಿಜ ನೀನಲ್ವಾ? ಸಚ್ಚು ರೋಸ್ ಬಟ್ಬಿಟ್ಟಿದೆ. ಯಾವ ಕಲರ್ ಇದು? ಐ ಥಿಂಕ್ ವೈಟ್ ಅನ್ಕೊಳ್ತೀನಿ. ವೆಲ್ವೆಟ್ ರೋಸ್ ಎಲ್ಲೋ? ಎಲ್ಲದಕ್ಕೂ ನೀರು ಹಾಕು. ಇದು ಜಸ್ಟ್ ಶೋ ಗಿಡ, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಂ, ಇದು ವೆಲ್ವೆಟ್ ಅಲ್ವೇನಪ್ಪ ಚಿನ್ನ? ಅದೂ ವೆಲ್ವೆಟ್ಟೆ. ಹಾಂ ಹಾಂ, ಈ ಚೇಷ್ಟೆಗಳಿಗೆ ಏನು ಕಡಿಮೆ ಇಲ್ಲ. ಸಾಕು ಸಾಕು, ಜಾಸ್ತಿ ನೀರು ಹಾಕ್ಬೇಡ, ಕೇಳಿಸ್ತಾ? ಸಚ್ಚು ಬೇಡಮ್ಮ, ಹಂಗೆಲ್ಲ ಮಾಡಬೇಡ. ಬೇಗ ಬೇಗ ಹಾಕ್ಬಿಟ್ಟು ನಡಿ, ಒಳಗಡೆ ಹೋಗೋಣ. ಸಖತ್ ಸ್ಪೀಡಾಗಿ ಏನು ಬೇಡ, ಹಾಕು, ನಿಧಾನಕ್ಕೆ ಹಾಕು, ಕ್ಲೀನಾಗಿ ಹಾಕು, ಎಲ್ಲ ಎರ್ಚಾಡ್ಬೇಡ. ಕೇಳಿಸ್ತು ತಾನೆ? ಇವತ್ತು ಪಪ್ಪ ಒದೆ ಕೊಟ್ರವ ನಿಂಗೆ? ಹೆಂಗ್ ಕೊಟ್ರವ? ಹೌದಾ? ಹಿಂಗೆ ತಿರ್ಗೋವ, ಸ್ವಲ್ಪ ಮುಖ ತೋರ್ಸಪ್ಪ, ನಾಚಿಕೆ ಆಗ್ಲಿಲ್ವಾ? ಏನಕ್ಕಪ್ಪ ಒದೆ ಕೊಟ್ಟಿದ್ದು? ಏನಕ್ಕಮ್ಮ? ಸುಳ್ಳು ಹೇಳ್ಬಾರ್ದು. ಏನಕ್ಕೆ ಒದೆ ಕೊಟ್ಟಿದ್ದು? ಅದಕ್ಕೆ ಅದೆಲ್ಲ ಉದ್ರೋಯ್ತೈತೆ. ಏನಕ್ಕೆ ಪಪ್ಪ ಒದೆ ಕೊಟ್ಟಿದ್ದು? ಸುಳ್ಳು ಹೇಳ್ಬಾರ್ದು. ಈಚೆ ಹೇಳ್ದೆ ಕೇಳ್ದೆ ಹೋಯ್ತೀಯಾ ಅಂತಲ್ಲವಾ? ಸರಿ, ಈಗ ಬೇಗ ಬೇಗ ನೀನು ನೀರು ಹಾಕು, ಬಾ ಬೇಗ. ಬೀಜ, ಬಸಳೆ ಸೊಪ್ಪು ಅದೇನೂ ಬಿಟ್ಟಿಲ್ಲ. ಇದೆಲ್ಲ ಬಸಳೆ ಸೊಪ್ಪು, ಬಸಳೆ. ಅಸಿಡಿಟಿಗೆ, ಗ್ಯಾಸ್ಟ್ರಿಕ್ ತುಂಬ ಒಳ್ಳೇದು. ಬೇಡ, ಹಂಗೆ ತಿನ್ನಬಾರ್ದು, ಬೇದಿ ಆಗುತ್ತೆ. ಅಡುಗೆಗೆ ಹಾಕೊಂಡು ತಿನ್ನೋದು, ಅಡುಗೆ ಮಾಡಿ. ಬಾ 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 ಬೇಗ. ಇದು ಶುಗರ್ಗೆ. ಯಾರು ಫ್ರೆಂಡ್ಸ್ ತಿಂದಿದ್ರಾ? ಎಲ್ಲಿ ಜಾಗ ಬಿಡು. ಅದು ಕುಡಿ, ಕರೆಕ್ಟ್. ಜಾಣ ಮರಿ ನನ್ನ ಮಗ, ಕುಡಿ ತಿನ್ನಬಾರ್ದಂತೆ. ಎಲ್ಲಿ? ಮೊನ್ನೆ ರೂಟ್ಸ್ ಕಾಣಿಸ್ತು. ಪ್ಲಾಂಟ್ ಕೆಳಗಡೆ ರೂಟ್ಸ್ ಕಣು, ರೂಟ್ಸ್ ಒಳಗಡೆ ಪ್ಲಾಂಟ್ ಅಲ್ಲ. ನೋಡು, ಕಾಕಡ ಹೂವು ಬಿಟ್ಟೈತೆ ಸಚ್ಚು. ಕಾಕಡ ಬಿಟ್ಟಿದೆ. ಒಂದು ಪಾಲಕ್ಕೂ ಬರಲಿಲ್ಲ ಅಲ್ವಾ ನೀನು ಹಾಕಿದ್ದು? ರ್ಯಾಡಿಶ್ ಬಂದಿದೆ. ಸರಿ, ಏನವಾ? ಹ್ಞೂ, ಪಾಲಕ್ ಬಂದಿದೆ, ರ್ಯಾಡಿಶು ಬಂದಿದೆ, ಸಬ್ಸಿಗೆ ಬಂದಿದೆ. ಸಪ್ಪಿಲ್ದೇ ಇರೋ ಸೀಗೆ. ನಿನ್ನಿಂದ ನಂಗೆ ಒಂದು ಏಟ್ ಬಿದ್ದೈತೆ, ನಿನ್ನಿಂದಾನೆ ಬಿದ್ದಿರೋದು. ಕೂಗಿದ್ರು, ಆಟಾಡಕ್ಕೆ ಹೋಯ್ತಾ ಇದ್ದ. ಹೋಗ್ಬೇಡ ಬಾಚಿನ, ಊಟ ಮಾಡು ಅಂದ್ರೂ ಹೋಗ್ತಾ ಇದ್ದ, ಅದಕ್ಕೆ ಬಿಟ್ರು. ಒಂದು ಇಲ್ಲಪ್ಪ, ಸಂಜೆ ಇಷ್ಟೊತ್ತಲ್ಲ ಆಡ್ಬಿಡ್ರಿ. ನಡಿವಾ ಬಿಸಿಲು, ನಡಿಯವ ಒಳಗಡೆ. ಎಲ್ಲವರ ಬರಂಗಿದ್ರೆ ತಿಳ್ಕೊಂಡು ನಡಿ ನಡಿ ನಡಿ. ಫ್ರೆಂಡ್ಸ್, ಜಸ್ಟ್ ಇವಾಗ ಕಿತ್ಕೊಂಡು ಹಾಕಿದೆ ಇದನ್ನ.
ಬಿಸಿಲಿಗೆಲ್ಲ ಪಾಪ ಸುಟ್ಟೋಗಿದೆ. ಸುಟ್ಟೋಗಿದೆ, ಅದಕ್ಕೆ ನೆರಳಲ್ಲಿಡು. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ನನ್ನ ಫ್ಲವರ್ಸ್ ಎಲ್ಲ ಇದು ಸಖತ್ತಾಗೈತೆ ಅಲ್ಲ. ಎಷ್ಟು ಥರ ಗಿಡ ಇದೆ ನೋಡ. ಆಮೇಲೆ ಇಲ್ಲಿ ನೋಡೋ, ಇಲ್ಲಿ ನೋಡೋ, ಅಲ್ಲಿ ನೋಡಿ. ಅದನ್ನು ತೋರಿಸ್ತೆ, ಅದನ್ನು ನೋಡ್ಬಿಡಿ. ನೋಡ ಇಲ್ಲೂ ಇದೆ. ಅಯ್ಯೋ ನನ್ಗಲ್ಲಿ ಕೆಲಸ ಐತೆ ಸಚ್ಚು. ಹೌದಾ? ವಾವ್, ಇಲ್ಲೋಡು ಸಚ್ಚಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಫ್ರೆಂಡ್ಸ್ ನೋಡಿ, ಇದ್ರ ಬೀಜ 10 ರೂಪೀಸ್. ಯಾರು ಬೇಕಾದರೂ ತಗೋಬೋದು. ಸಚ್ಚನ್ನು ಕಾಂಟ್ಯಾಕ್ಟ್ ಮಾಡಿ. ಚುಚ್ಚುತ್ತೆ ಮಗನೇ, ನಿಧಾನ. ಸಾಕು, ಸ್ವಲ್ಪ ಸ್ವಲ್ಪ ಹಾಕೋದಕ್ಕೆಲ್ಲ, ಯಾಕಂದರೆ ನೆನ್ನೆ ಹಾಕಿದ್ದೀನಿ ನಾನು. ಬೇಗ ಹಾಕೋ ಸಚ್ಚು, ನಾನು ಹೋಗ್ತೇನೆ. ಓ ಸೂಪರ್. ಇದು ನಮ್ಮ ಮಮ್ಮಿ ಕೊಡಲ್ಲ. ಎತ್ತಿಡಮ್ಮ. ನೋಡಿದ್ರು, ಎಲ್ಲರೂ ನೋಡಿದ್ರು, ಎತ್ತಿಡಮ್ಮ. ಎಲ್ಲ ಥರ ಬೀಜ ಇದೆ, ತರಕಾರಿ. ಸಾಕು, ಅಲ್ಲಿಂದ ಇಟ್ಬಿಡು, ಪಪ್ಪ ಬೀಳಿಸ್ಬಿಡ್ತಾರ ಆಮೇಲೆ. ಅರಿಶಿಣದ ಗಿಡ, ಅದು ಫ್ಯಾಷನ್ ಗಿಡ, ಅದು ಫ್ಯಾಷನ್ ಗಿಡ, ಅದು ಫ್ಯಾಷನ್ ಗಿಡ. ಲೋ, ಒಂದೊಂದು ದನಿ ತೊಟ್ಟಿಕ್ಸ್ತಿದ್ಯಲ್ಲೋ, ಹಾಕೋ ಇನ್ನೊಂಚೂರು ಅನ್ಕ ಜಿಪ್ಪಣ. ಇನ್ನೊಂಚೂರು ಹಾಕೋದಕ್ಕೆ ಸಾಕು. ಇದಕ್ಕೂ ಅಷ್ಟೇ, ನಿಂಗೆ ಊಟ ಕೊಡೋದಾದ್ರೆ ನೀನು ಊಟ ಊಟ ಅಂತೀಯ ತಾನೇ. ಹಾಕೋ ಕೊಡ ಇಲ್ಲಿ. ಇದಾ? ಹೌದು, ಇದು ಒಂಥರ ಗಿಡ. ಇದು ಬರೀ ಇದು ಬಿಟ್ಕೊಂಡು ಹೋಗುತ್ತಂತೆ, ಒಂದೇ ಒಂದು ಎಲೆ ಬಿಟ್ಕೊಂಡು ಶುರುವಾಗತ್ತಂತೆ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಈಗ ಇಡ್ಲಿ ಕೂಡ ಆಗಿದೆ, ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಸೊ ಈಗ ಸಾಗು ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್, ನಾನು ಮಾಡೋ ಸಾಗು ಈಸಿಯಾಗಿರುತ್ತೆ. ಬಾಂಬೆ ಸಾಗು ಅಂತ ಕೂಡ ಕರೀತಾರೆ ಇದನ್ನು. ಸುಮಾರು 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಆ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕಲಸಿ ಎತ್ತಿಟ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ನಮಗೆ ಬೇಸ್ ಸಿದ್ಧವಾಗುತ್ತೆ. ಒಂಚೂರು ಕೂಡ ಗಂಟಿಲ್ದಾಗೆ ನಾವು ಕಲಸಿ ಇಟ್ಕೋಬೇಕಾಯ್ತಾ. ಸೊ ಈಗ ಇದನ್ನು ಸೈಡ್ಗೆ ಎತ್ತಿಟ್ಬಿಡಿ. ಸೊ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯ್ತಿದ್ದಾಗೆ ಸಾಸಿವೆ ಮತ್ತು ಜೀರಿಗೆ. ಸಾಸಿವೆ ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ. ಆ ನಂತರ ಇದಕ್ಕೆ ಕಡಲೆಬೇಳೆ, ಆನಂತರ ಉದ್ದಿನಬೇಳೆ ಇದೆರಡನ್ನೂ ಹಾಕಿ ಚೆನ್ನಾಗಿರುತ್ತೆ. ಬರೀ ಅದೊಂದೇ ಹಾಕ್ತೀನಿ ಅಂದರೂ ಕೂಡ ಚೆನ್ನಾಗಿರೋದಿಲ್ಲ. ಇವನ್ ಆಲೂಗೆಡ್ಡೆ ಪಲ್ಯಕ್ಕೂ ಕೂಡ ಸೇಮ್ ಅದನ್ನೇ ಯೂಸ್ ಮಾಡ್ತಾರೆ. ಈಗ ಇದಕ್ಕೆ ಒಂದು 5 ರಿಂದ 6 ಹಸಿರು ಮೆಣಸಿನ್ಕಾಯಿ, ದಪ್ಪ ಗಾತ್ರದ್ದು ಒಂದು 2 ಈರುಳ್ಳಿ. ಸೊ ನಮ್ಮನೇಲಿ ಇಷ್ಟು ಬಾಂಬೆ ಸಾಗು ನನಗೆ 2 ಟೈಮ್ಗೂ ಕಂಪ್ಲೀಟಾಗಿ ಸಾಕಾಯಿತು. 4 ಜನಕ್ಕೆ 2 ಟೈಮು, ಬೆಳಗ್ಗೆ ಒಂದು ಟೈಮು ಮತ್ತು ಸಂಜೆ ಒಂದು ಟೈಮು ಚಪಾತಿ ಮಾಡಿದ್ದೆ, ಅದಕ್ಕೆ 2 ಟೈಮ್ಗೂ ಸಾಕಾಯಿತು. ಆಯಿತಾ. ಈಗ ಇದಕ್ಕೆ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಏನು ನಮಗೆ ಮ್ಯಾಶ್ ಆಗಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಈಗ ಇದಕ್ಕೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಸುಮಾರು 3/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ನಂತರ ಕರಿಬೇವು, ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ, ಒಂದು ಟೀ ಶೋಧಿಸುವಂಥ ಜಾಲರಿಯನ್ನು ತೆಗೆದುಕೊಂಡು ಅದಕ್ಕೆ ಈ ಕಡಲೆ ಹಿಟ್ಟಿನ ಮಿಶ್ರಣ ಏನಿದೆ ಇದನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಒಂಚೂರು ಕೂಡ ಲಮ್ಸ್ ಬೀಳೋದಿಲ್ಲ. ಆಮೇಲೆ ಗಟ್ಟಿ ಎಲ್ಲ ಹಾಗೆ ಇರುತ್ತೆ. ಸೊ ಆವಾಗ ನಮಗೆ ನಾವು ಮಾಡುವಂಥ ಸಾಗು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಮತ್ತು ಬಾಯಿಗೆ ಸಿಗೋದಿಲ್ಲ. ಸೊ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಹೆಚ್ಚಿಸ್ಕೊಳ್ಳೋಣ. ಈಗಿದು ಗೊಜ್ಜಿನ ಆಕಾರದಲ್ಲಿ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ನೆನಪಲ್ಲಿರಲಿ, ಗೊಜ್ಜಿನ ಆಕಾರಕ್ಕೆ ಬೇಗ ಬಂದ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ, ಕಲರ್ ಚೆನ್ನಾಗಿರುತ್ತೆ. ಸೊ ಯಾವಾಗಲೂ ಅಷ್ಟೇ, ಆಲೂಗೆಡ್ಡೆ ಮಾಡಬೇಕಾದ್ರೆ ಯಾವುದೇ ರೆಸಿಪಿ ಅದಕ್ಕೆ ಅರಿಶಿನ ಹಾಕ್ತೀವಿ. ಅದೇನೂ ಗೊತ್ತಿಲ್ಲ, ಅದರ ರೀಸನ್ ಏನು ಅಂತ ನಂಗೆ ಗೊತ್ತಿಲ್ಲ, ಬಿಹೈಂಡ್ ದ ರೀಸನ್. ಸೊ ಈಗ ನೋಡ್ತಾ ಇರ್ಬೋದು, ಗಟ್ಟಿಗೆ ಚೆನ್ನಾಗಿ ಕುದೀತಿದೆ. ಈಗ ಒಂದು 4 ರಿಂದ 5 ಆಲೂಗೆಡ್ಡೆನ ಬೇಯಿಸಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಆಲೂಗೆಡ್ಡೆನ ಬೇಯಿಸಿ ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕಿರುವಂಥದ್ದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಯಿತಾ. ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ. ಇನ್ ಕೇಸ್ ಏನಾದರೂ ಆಲೂಗೆಡ್ಡೆ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಸೊ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ.
ಅಷ್ಟೇ ಸ್ನೇಹಿತರೆ, ಫೈನಲಿ ಸ್ವಿಚ್ ಆಫ್ ಮಾಡಿ ಕೆಳಗೆ ಇಳಿಸಿದ್ರೆ ಆಯಿತು. ಬಾಂಬೆ ಸಾಗು ಸಿದ್ಧವಾಗಿದೆ. ಸೊ ಇದೇನಿಲ್ಲಪ್ಪ, ನಾವು ಆಲೂಗೆಡ್ಡೆಯನ್ನು ಹಾಕಿದ್ಮೇಲೆ ಒಂದು 2-3 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ನಾನಿಲ್ಲಿ ಇಡ್ಲಿ ಜೊತೆ ಸರ್ವ್ ಮಾಡಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ನೀವು ಚಪಾತಿ ಜೊತೆ, ಪೂರಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನು, ಸಖತ್ತಾಗಂದರೆ ಸಖತ್ತಾಗಿರುತ್ತೆ. ನೀವು ಅದ್ರ ಜೊತೆ ಬೇಕಾದರೂ ಕೂಡ ಸರ್ವ್ ಮಾಡ್ಬೋದು. ಎಸ್, ಬನ್ನಿ ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಫಸ್ಟು ಸಚ್ಚಿಗೆ ಬ್ರೇಕ್ಫಾಸ್ಟ್ ಕೊಡೋಣ. ಹೆಂಗಿದೆ ರೀ, ಏನ್ರಿ ಇದು ಮನೆ ಅವತಾರ ಹಿಂಗೆ ಮಾಡಿಕ್ಕಿದ್ದೀರಾ? ಬೆಳಗ್ಗೆಯಿಂದ ಎಷ್ಟು ಸತಿ ಸ್ನಾನವ? 2 ಟೈಮ್ಸ್. ಸಾಯಂಕಾಲದಷ್ಟರಲ್ಲಿ ಎಸ್. ತಿನ್ನಮ್ಮ, ಹೆಂಗಿದೆಯಮ್ಮ? ಚೆನ್ನಾಗಿದೆ ಫ್ರೆಂಡ್ಸ್, ಇವತ್ತು KGF 2 ಹೋಗ್ತೀವಿ ಅಲ್ವಾ?